ನಮಸ್ಕಾರ ಹಾಸನ, ನಾನು ಚಂದನ ಮಾತಾಡ್ತಾ ಇದ್ದೀನಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಅದರ ಪರ್ಯಾಯವಾಗಿ ನಮ್ಮ ಹಾಸನದ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಾರದಲ್ಲಿ 2 ದಿನ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ತೇಜಸ್ವಿ ಅವರು. ನಮಸ್ತೆ ಸರ್. ನಮಸ್ತೆ. ಸೊ ಈ ಥರ ಫ್ರೀಯಾಗಿ 2 ದಿನಗಳ ಕಾಲ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಹಾಸನದ ಜನತೆಗೆ ಕೊಡ್ತಾ ಇದ್ದೀರಾ ರೆಡ್ ಕ್ರಾಸ್ ವತಿಯಿಂದ. ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಯಾಕೆ ಒಂದು ಥಾಟ್ ಬಂತು ಅಂತ ನಮ್ಮ ಜನತೆಗೆ ತಿಳಿಸ್ಕೊಡ್ತೀರಾ? ನಿಮಗೆ ಗೊತ್ತು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹಾಸನದಲ್ಲಿ ಒಂದು ತುಂಬ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಪರಿಸರ ಸೇವೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಬ್ಲಡ್ ಡೊನೇಷನ್ನು, ಯೂತ್ ರೆಡ್ ಕ್ರಾಸ್ ಹೀಗೆ ಎಲ್ಲ ಮಾಡ್ತಾ ಇರುತ್ತೆ. ಬಟ್ ನಮಗೊಂದು ಯೋಚನೆ ಬಂತು, ಯಾಕೆ ನಾವು ಇದೊಂದು ಕಟ್ಟಡದಲ್ಲಿ ಒಂದು ಶುಚಿತ್ವ ಕಟ್ಟಡ ಇತ್ತು, ಇಲ್ಲಿ ಯಾಕೆ ಒಂದು ಒಂದು ಕ್ಲಿನಿಕ್ ಥರ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡ್ಕೊಂಡ್ವಿ. ಸೊ ಅದನ್ನು ನಾವು ನಮ್ಮ ಮೋಹನ್ ಸರ್ವನ್ನ ಕೇಳ್ಕೊಂಡಾಗ ಅದನ್ನು 9 ದಿನ ಮಾಡಿ ಆಲ್ಮೋಸ್ಟ್ ಇಲ್ಲಿಗೆ 100 ವಾರ ಕಂಪ್ಲೀಟ್ ಆಗಿದೆ ಮೇಡಮ್. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ನಾವು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. 4:15 6 ಗಂಟೆ ತನಕ ವೈದ್ಯರು ಲಭ್ಯ ಇರ್ತಾರೆ. ಸೊ ಇಲ್ಲಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ತುಂಬ ಜನ ವೈದ್ಯರಿದ್ದಾರೆ. ಡಾಕ್ಟರ್ ಸಾವಿತ್ರಿ ಮೇಡಮ್ ಇದ್ದಾರೆ, ಡಾಕ್ಟರ್ ಭಾರತಿ ಮೇಡಮ್ ಇದ್ದಾರೆ, ಡಾಕ್ಟರ್ ಬಶೀರ್ ಸರ್ ಇದ್ದಾರೆ, ಡಾಕ್ಟರ್ ಮೇದಿನಿ ಅಂತ ಇದ್ದಾರೆ. ಹೀಗೆ ತುಂಬ ಜನ ಇದ್ದಾರೆ. ಸೊ ನಾವೇನು ಮಾಡ್ಕೊಂಡಿದ್ದೀವಿ, ರೊಟೇಷನ್ ಬೇಸಿಸಲ್ಲಿ ಜವಾಬ್ದಾರಿ ತೊಗೊಂಡಿದ್ದೀವಿ. ಬಟ್ ನಾನು ಪ್ರತಿ ಮಂಗಳವಾರ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ನಾನು ಪ್ರತಿ ಮಂಗಳವಾರ ಮಿಸ್ ಮಾಡ್ತಾ ಇಲ್ಲ. ಸೊ ಅದಾದಮೇಲೆ ಶುಕ್ರವಾರಕ್ಕೆ ಇನ್ನೊಬ್ಬರು ಡಾಕ್ಟರ್ಗಳು ರೊಟೇಷನ್ ಬರ್ತಿದ್ದಾರೆ. ಇದು ಉದ್ದೇಶ ಏನು ಅಂತ ಅಂದರೆ, ಇವತ್ತು ಆರೋಗ್ಯದ ಸೇವೆ ತೊಗೋಬೇಕು ಅಂದರೆ ಎಷ್ಟೊಂದು ಜನಕ್ಕೆ ದುಡ್ಡು ವೆಚ್ಚ ಆಗುತ್ತೆ, ಅಥವಾ ಭಯ ಇರುತ್ತೆ, ಅಥವಾ ಮೋಟಿವೇಶನ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನಮ್ಮ ಸಿಟಿಯಲ್ಲೇ ಜನ ತುಂಬ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಅಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಈ ಥರ ಮಾಡಿದಾಗ ಇಲ್ಲಿನ ಮೆಂಬರ್ಸ್ ತುಂಬ ಜನ ಇದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು, ಇಲ್ಲಿ ಸಂತೆಗೆ ಬರುವಂಥ ಜನರಿಗೆಲ್ಲ ನಾವು ಮೋಟಿವೇಟ್ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲಿಗೆ ಒಂದ್ಸಲಿ ಬಂದಾಗ ಅವರಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ತೀವಿ. ನಮ್ಮಲ್ಲಿ ಉಚಿತ ಮಾಸ್ಕ್ ಕೊಡ್ತಾ ಇದ್ದೀವಿ. ಬಂದಾದಮೇಲೆ ಉಚಿತವಾಗಿ BP ಶುಗರ್ನ ಚೆಕಪ್ ಮಾಡ್ತೀವಿ. ಕೌನ್ಸಿಲಿಂಗ್ ಅಂತ ಇರುತ್ತೆ. ಯಾರ್ದಾರ ಜಾಸ್ತಿ ಏನಾರ ವ್ಯತ್ಯಾಸ ಆಯಿತು ಅಂದರೆ ನಮ್ಮಲ್ಲೇ ನರ್ಸಿಂಗ್ ಸ್ಟಾಫ್ ಮತ್ತು ಕೌನ್ಸಿಲರ್ಸ್ ಇರ್ತಾರೆ. ಸೊ ತದನಂತರ ಬಂದಾದಮೇಲೆ ಡಾಕ್ಟರ್ ಹತ್ರ ಸಮಾಲೋಚನೆ ಮಾಡಿ ಕೈಲಾಗಿರುವಂತಹ ಮಟ್ಟದಲ್ಲಿ ನಮ್ಮಲ್ಲೇ ಮಾತ್ರೆಗಳು ಕೊಡ್ತಾ ಇದ್ದೀವಿ. ಸೊ ಮುಂದೆ ಎಷ್ಟೊಂದು ಸಂಘಟನೆಗಳು ಮುಂದೆ ಬಂದು ನಮಗೆ ಉಚಿತವಾಗಿ ಸ್ಯಾಂಪಲ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಆ ಸ್ಯಾಂಪಲ್ಸ್ನ ನಾವು ಮತ್ತೆ ಈ ಪೇಷಂಟ್ಸ್ಗೆ ಕೊಡ್ತಾ ಇದ್ದೀವಿ. ಸೊ ಎಲ್ಲೂ ನಾವು ಇಲ್ಲಿ 0 ರೂಪೀಸ್ ನಾವು ಚಾರ್ಜ್ ಮಾಡ್ತಾ ಇಲ್ಲ. ಸೊ ಎಲ್ಲದೂ ಉಚಿತವಾಗಿ ಆಗ್ತಿದೆ. ಸೊ ತುಂಬ ಜನ ಇಲ್ಲಿ ನಿರಂತರವಾಗಿ ಈ ಸೇವೆ ತೊಗೋತಿದ್ದಾರೆ. ಒಂದೊಂದು ದಿವಸ 30 ಜನ 40 ಜನ ತನಕನೂ ನಾವು ಇಲ್ಲಿ ನೋಡಿರುವಂತಹ ಸಂದರ್ಭ ಇದೆ. ಸೊ ಈ ಥರ ನಾವು ರೆಡ್ ಕ್ರಾಸ್ ಸಂಸ್ಥೆಯಿಂದ ಒಂದು ಪ್ರತಿದಿನ ಸ್ಟ್ರಕ್ಚರ್ಡ್ ಆಗಿ ಒಂದು ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಸರ್, ಇವಾಗ ಉಚಿತವಾಗಿ ಕೊಡೋದು ಅಂತ ಅಂದರೆ ಕ್ವಾಲಿಟಿ ಬಗ್ಗೆ ಜನ ಯೋಚನೆ ಮಾಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಇಲ್ಲಿ ನೀವು ಟೆಸ್ಟ್ ಮಾಡೋದಾಗಿರಲಿ, ಟ್ಯಾಬ್ಲೆಟ್ಸ್ ಕೊಡೋದಾಗಿರಲಿ, ಪ್ರತಿಯೊಂದು ಕ್ವಾಲಿಟಿ ಇರುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅನ್ನೋದು ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿದೆ. ಇಡೀ ದೇಶದಲ್ಲೇ ಅಥವಾ ಇಡೀ ವರ್ಲ್ಡಲ್ಲೇ 3 ಸಲ ನೋಬೆಲ್ ಪಡೆದಿರುವಂಥ ಪ್ರತಿಷ್ಠಿತ ಸಂಸ್ಥೆ. ಈ ಸಂಸ್ಥೆ ಇದೊಂದೇ ಅಲ್ಲ ಮ್ಯಾಮ್, ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇರುತ್ತೆ. ಇವತ್ತು ಹಾಸನದಲ್ಲಿ ಯಾರಿಗೆ ಒಬ್ಬ ನೆಸಸರಿ ಇದ್ದಾಗ ಬ್ಲಡ್ ಡೊನೇಷನ್ ಅಥವಾ ರಕ್ತ ಏನಾರು ಬೇಕು ಅಂದಾಗ ಮುಂದೆ ನಿಂತ್ಕೊಂಡು ಕೊಡ್ತಿರೋದು ನಾವು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಆಗಿದೆ. ತುಂಬ ಜನಕ್ಕೆ ಕ್ಯಾನ್ಸರ್ ಅವೇರ್ನೆಸ್ ಆಗಿರ್ಬೋದು, ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಅನೇಕ ಕೆಲಸಗಳು ಮಾಡ್ತಾ ಇದೆ. ಆ ಸಂಸ್ಥೆಯಿಂದ ಈ ಥರ ಮಾಡ್ತಿದ್ರೆ ಡೆಫಿನೆಟ್ಲಿ ಕ್ವಾಲಿಟಿ ಮತ್ತು ಅದು ಮೇಂಟೈನ್ ಆಗ್ತಾ ಇದೆ. ನಮ್ಮದು ಟೀಮ್ ಫುಲ್ ಇಂಪ್ಯಾಕ್ಟ್ ಆಗಿರುತ್ತೆ. ರಿಜಿಸ್ಟರ್ ಮಾಡ್ಕೋತೀವಿ, ಯಾರ್ದು ಅವ್ರ ಫೋನ್ ನಂಬರ್ ತೊಗೋತೀವಿ. ಇದೇ ಥರ ಅದರ ಕ್ಯಾಂಪ್ ಇದ್ದಾಗ ಅವ್ರನ್ನೇ ಮತ್ತೆ ಕರಿತೀವಿ. ಈ ಥರ ಒಂದು ಬಾಂಧವ್ಯದಿಂದ ನಡ್ಕೊಂಡು ಹೋಗ್ತಾ ಇದೆ. ಅದಲ್ಲದೆ ಮೇಡಮ್, ಇಲ್ಲಿ ನಾವು ಇನ್ನೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡೋದೇನು ಅಂದರೆ, ಈಗ ರಿಯಾಯಿತಿ ದರದಲ್ಲಿ ಸ್ಕ್ಯಾನಿಂಗ್ ಆಗಿರ್ಬೋದು, ರಿಯಾಯಿತಿ ದರದಲ್ಲಿ ನಾವು ಬ್ಲಡ್ ಚೆಕಪ್ ಮಾಡಬೇಕು ಪ್ಲಾನ್ ಮಾಡಿದ್ದೀವಿ. ಅಂದರೆ ನಾವೊಂದು ಸಂಸ್ಥೆ ಜೊತೆ MOU ಮಾಡ್ಕೊಂಡಿದ್ದೀವಿ. ಆ ಸಂಸ್ಥೆಯಿಂದ, ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾವು ಅವ್ರಿಗೆ ಬರೆದು ಕೊಟ್ಟರೆ, ವೈದ್ಯರು ಸಮಾಲೋಚನೆ ನೋಡಿ ಅವ್ರಿಗೆ ಬೇಕು ಅಂತ ಏನಾರು ಅನ್ಸ್ಕೊಂಡು ನಾವು ಕೊಟ್ಟರೆ, ಆ ಸಂಸ್ಥೆಗೆ ಹೋದರೆ ಅಲ್ಲಿ ರಿಯಾಯಿತಿ ದರದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ಸೀಲ್ ಹಾಕೊಂಡು ಹೋದರೆ ಅವ್ರಿಗೆ ರಿಯಾಯಿತಿ ದರದಲ್ಲಿ ಸ್ಕ್ಯಾನಿಂಗು, MRI, CT ಸ್ಕ್ಯಾನು ಮತ್ತು ಬ್ಲಡ್ ಟೆಸ್ಟ್ಗಳು, ಈ ಥರ ಅನೇಕ ವಿಧದ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಎಷ್ಟೊಂದು ನಮ್ಮ ಡೈರೆಕ್ಟರ್ಗಳು ಬೇಕಾಗಿರುವಂತಹ ಸೇವೆಗಳನ್ನ ಅವರ ಹಾಸ್ಪಿಟ್ಲಲ್ಲಿ ರಿಯಾಯಿತಿ ದರದಲ್ಲೂ ನಾವು ಕೊಡ್ತಾ ಇದ್ದೀವಿ. ಸರ್, ಇವಾಗ ರಿಯಾಯಿತಿ ದರದಲ್ಲಿ ಇದೆಲ್ಲ ತಗೋಬೇಕು ಅಂತಂದರೆ ಇಲ್ಲೇನಾದರೂ ರಿಜಿಸ್ಟರ್ ಆಗಿರಬೇಕಾ, ಹೇಗೆ? ಏನಿಲ್ಲ ಮ್ಯಾಮ್, ಎಲ್ಲರೂ ಮುಕ್ತವಾಗಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ಆ ಉದ್ದೇಶಕ್ಕೋಸ್ಕರನೇ ನಾವು ಈ ಥರ ಒಂದು ಅವೇರ್ನೆಸ್ ವಿಡಿಯೋ ಮಾಡಬೇಕು ಅಂತ ಆಸೆ ಮಾಡ್ತಿರೋದು. ಯಾಕಂದರೆ ಎಷ್ಟೊಂದು ಜನಗಳಿಗೆ ಭಯ, ಅದು ದುಡ್ಡು ಕಷ್ಟ ಆಗುತ್ತೆ, ಅಲ್ಲಿ ಹೋದರೆ ಕಾಸ್ಟ್ಲಿ ಮಾತ್ರ ಬರೀತಾರೆ ಅನ್ನೋ ಟೆನ್ಷನ್ ಇರುತ್ತೆ. ಬಟ್ ಇದು ಒಂದು ಸರ್ಕಾರಿ ಆರೋಗ್ಯ ಸಂಸ್ಥೆ ಥರನೇ ನಾವು ಒಂದು ಸಂಸ್ಥೆ, ಜವಾಬ್ದಾರಿಯುತ ಸಂಸ್ಥೆಯಾಗಿ ಈ ಥರ ಒಂದು ಸೇವೆ ಕೊಡಬೇಕು, ಹಾಸನದ ಜನತೆಗೆ ರೀಚ್ ಆಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅಂತ ರಿಟೈರ್ಡ್ ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ, ಅಲ್ಲಿಂದ 2023 ರಿಟೈರ್ಡ್ ಆಗಿ ಇಲ್ಲಿ ನಮ್ಮ ಹಾಸನ್ ರೆಡ್ ಕ್ರಾಸ್ ಸೊಸೈಟಿಲಿ ಹೊಸ ಕ್ಲಿನಿಕ್ ಓಪನ್ ಆಗಿದೆ ಅಂತ ನಮ್ಮ ಸ್ನೇಹಿತರು ಶಬೀರ್ ಅಹಮದ್ ಅವರು ಕರ್ಕೊಂಡ್ಬಂದು ಸೇರಿಸಿದ್ರು. ಆಗಿಂದ 2023 ಅಕ್ಟೋಬರಲ್ಲಿ ಆರಂಭ ಆಗಿದ್ದು ಇಲ್ಲಿವರೆಗೂ ನಾನು ಹೀಗೆ ಬ್ಲಡ್ ಶುಗರ್ ಆ್ಯಂಡ್ BP ಟೆಸ್ಟ್ ಮಾಡಿಕೊಂಡು ಜನಗಳನ್ನ ಸೇವೆ ಕೊಡ್ತಾಯಿದ್ವಿ. ಸುಮಾರು ಇಲ್ಲಿ ಈ ಸಂಸ್ಥೆಗೆ 3 ವರ್ಷದಿಂದಲೂ ಬರ್ತಾಯಿದ್ದೀನಿ. ಅದರಲ್ಲಿ ಶುಗರ್ದು, BP ಮತ್ತು ಬೇರೆ ಇತರೆ ಎಲ್ಲ ನಮಗೆ ಅನುಕೂಲ ಆಗ್ತಾಯಿದೆ. ಪ್ರತಿ ವಾರ ಒಬ್ಬೊಬ್ಬರು ಡಾಕ್ಟ್ರು ಬರ್ತಾರೆ. ಒಂದೊಂದು ಕಾಯಿಲೆ ಬಗ್ಗೆ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ, ಎಲ್ಲ ಹೇಳ್ತಾರೆ. ನಮಗೆ ಸಂಸ್ಥೆ ಭಾಳ ಚೆನ್ನಾಗಿದೆ, ಖುಷಿ ಆಯಿತು. ನಾನು ಇಲ್ಲಿ ಆಫೀಸ್ ಓಪನ್ ಆದಿಂದಲೂ ಬರ್ತಾಯಿದ್ದೀನಿ. ಒಳ್ಳೆ ಸೌಲಭ್ಯ ಪಡ್ಕೊತಾ ಇದ್ದೀನಿ. ಉಚಿತವಾಗಿ ಕಣ್ಣಿನ ಚಿಕಿತ್ಸೆ, BP ಶುಗರು, ಆಮೇಲೆ ಉಚಿತವಾಗಿ ಮಾಸ್ಕು ಕೊಡ್ತಾ ಇದ್ದಾರೆ, ಉಚಿತವಾಗಿ ಔಷಧಿನೂ ಕೊಡ್ತಾ ಇದ್ದಾರೆ. ಮತ್ತು ನೋಡಿ, ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಶಾಖೆ, ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಸ್ಥಾಪಿತವಾಗಿದೆ. ಆಗಿ ಈಗ ಸುಮಾರು 1 ದಶಕಗಳನ್ನು ಮೀರಿ ಒಂದು ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾಯಿದೆ. ಈ ರೆಡ್ ಕ್ರಾಸ್ನಲ್ಲಿ ವಿಶೇಷವಾದಂತಹ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ.
ಏನಂತ ಹೇಳಿದ್ರೆ ಉಚಿತವಾದಂತಹ ಕ್ಲಿನಿಕ್. ಇಲ್ಲಿ ಬಡವರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳಿ ಅವರ ಬ್ಲಡ್ ಪ್ರೆಷರ್ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕ್ಲಿನಿಕ್ನಲ್ಲಿ ಮಾಡ್ತಾಯಿದ್ವಿ. 2023 ನವಂಬರಲ್ಲಿ ಪ್ರಾರಂಭವಾದಂಥ ಈ ಕ್ಲಿನಿಕ್ ಈಗಾಗಲೇ 2 ವರ್ಷ ಕಳೆದಿದೆ. 2 ವರ್ಷವನ್ನು ದಾಟಿ ಮುಂದೆ ಹೋಗ್ತಾ ಇದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 2 ಗಂಟೆ ಕಾಲ ನಾವು ಈ ಕ್ಲಿನಿಕ್ನಲ್ಲಿ ಡಾಕ್ಟ್ರುಗಳು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟ್ರುಗಳೇ ಇಲ್ಲಿ ಬಂದು, ವೈದ್ಯರು ಬಂದು ಆರೋಗ್ಯ ತಪಾಸಣೆಯನ್ನು ಬಂದಂಥವರಿಗೆ ಮಾಡಿ ಕಳಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಉಚಿತ. ಇದರಲ್ಲಿ ನಾವು ಉಚಿತವಾಗಿ ಇದನ್ನು ಕೂಡ ಮೆಡಿಸಿನ್ಗಳನ್ನ ಕೂಡ ಕೊಡ್ತೀವಿ. ಉಚಿತವಾಗಿ ಬ್ಲಡ್ ಪ್ರೆಷರು ಮತ್ತು ಹೆಮೋಗ್ಲೋಬಿನ್ನು, ಹಾಗಾಗಿ ಬ್ಲಡ್ ಶುಗರ್ಗಳನ್ನ ಟೆಸ್ಟ್ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಸಿಂಪಲ್ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳನ್ನ ಕೂಡ ವೈದ್ಯರು ತಪಾಸಣೆ ಮಾಡಿ ಅದಕ್ಕೆ ಬೇಕಾದಂಥ ಇದನ್ನು ಕೂಡ ಮೆಡಿಸಿನ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ, ಒಂದು ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರ ವಾರದಲ್ಲಿ 2 ದಿನ ನಡೀತಾ ಇದೆ. ನಾನು ಕೂಡ ಇಲ್ಲಿ ಇವತ್ತು ನನ್ನ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ನೀವು ಕೂಡ ಬರಬಹುದು ನಮ್ಮ ಹಾಸನದ ರೆಡ್ ಕ್ರಾಸ್ ಸಂಸ್ಥೆಗೆ.